ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಟ್ಯಾಲೆಂಟೆಡ್ ಕನ್ನಡಿಗ. ನಾನು ರೀಸೆಂಟಾಗಿ ಕುಮಾರಪುರದ ಟ್ರೆಕ್ಕಿಂಗ್ನ ಪ್ಲಾನ್ ಮಾಡ್ತಿದ್ದೆ. ಬಟ್ ನನಗೆ ಅವಾಗ ಅರ್ಥ ಆಗಿದ್ದು ಅಂತಂದರೆ ಮೋಸ್ಟ್ ಆಫ್ ದಿ ಪೀಪಲ್ಸ್ಗೆ ಮತ್ತು ಮೋಸ್ಟ್ ಆಫ್ ದಿ ಟ್ರಾವೆಲರ್ಸಿಗೆ ಟ್ರೆಕ್ಕಿಂಗಿಗೆ ಟಿಕೆಟ್ನ ಬುಕ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ. ಇದ್ರೂ ಯಾವ ಥರ ಟಿಕೆಟ್ನ ಬುಕ್ ಮಾಡೋದಂತ ಗೊತ್ತಿಲ್ಲ. ಸೊ ಅದಕ್ಕೆ ಇವತ್ತು ಈ ವಿಡಿಯೋನ ಮಾಡ್ತಿದ್ದೀನಿ. ಆ್ಯಂಡ್ ಇದು ನನ್ನ ಚಾನಲಲ್ಲಿ ಒಂದು ಸ್ಪೆಷಲ್ ವಿಡಿಯೋ. ನಾನು ಆ್ಯಕ್ಚುಲಿ ಬಂದು ಟ್ರಾವೆಲ್ ಬ್ಲಾಗರು, ಬಟ್ ಎಷ್ಟೋ ಜನರಿಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ಅಷ್ಟೇ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋನಲ್ಲಿ ಫಾರೆಸ್ಟ್ ಎಂಟ್ರಿ ಟಿಕೆಟ್ ಮತ್ತು ಟ್ರೆಕ್ಕಿಂಗ್ ಎಂಟ್ರಿ ಟಿಕೆಟ್ನ ಯಾವ ಥರ ಬುಕ್ ಮಾಡೋದು, ಎಲ್ಲಿ ಬುಕ್ ಮಾಡಬೇಕು, ಹಿಂಗೆ ಬುಕ್ ಮಾಡಬೇಕು, ಎಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ಇವಾಗ ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ಸಿಸ್ಟಮ್ ಆಧಾರ ಬುಕ್ ಮಾಡ್ಬೋದು, ಇಲ್ಲ ಫೋನ್ ಆಧಾರ ಬುಕ್ ಮಾಡ್ಬೋದು. ಎರಡಕ್ಕೂ ಸೇಮ್ ಪ್ರೊಸೀಜರ್ ಇರುತ್ತೆ, ಎರಡಕ್ಕೂ ಸೇಮ್ ಸ್ಟೆಪ್ಸ್ ಇರುತ್ತೆ. ಇವಾಗ ನಾನು ಸಿಸ್ಟಮಲ್ಲಿ ಬುಕ್ ಮಾಡ್ತೀನಿ. ಫಸ್ಟಿಗೆ ಇಂಟರ್ನೆಟ್ನ ಕನೆಕ್ಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ನೆಕ್ಸ್ಟು ಗೂಗಲ್ ಸರ್ಚಿಗೆ ಹೋಗಿ ಅರಣ್ಯ ವಿಹಾರ ಅಂತ ಸರ್ಚ್ ಮಾಡಬೇಕು. ಅರಣ್ಯ ವಿಹಾರ ಅಂತ ಸರ್ಚ್ ಮಾಡಿದರೆ ಇಲ್ಲಿ ಬರುತ್ತೆ ಗೂಗಲ್ ಸರ್ಚಲ್ಲಿ. ಅಲ್ಲಿ ಕ್ಲಿಕ್ ಮಾಡಿದರೆ ಡೈರೆಕ್ಟು ಹೋಮ್ ಪೇಜಿಗೆ ಹೋಗ್ತೀವಿ. ಆ ಹೋಮ್ ಪೇಜಲ್ಲಿ ನಿಮಗೆ ಫಸ್ಟ್ ಒನ್ನೇ ಬರುತ್ತೆ ಕರ್ನಾಟಕ ಸರ್ಕಾರ ಅರಣ್ಯ ವಿಹಾರ ಟ್ರೆಕ್ಕಿಂಗ್ ಅಂತ. ಇಲ್ಲಿ ಬಂದು ಕ್ಲಿಕ್ ಮಾಡಿದರೆ ಡೈರೆಕ್ಟು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ತೀರಾ. ಇಲ್ಲಿ ಬಂದರೆ ನೀವು ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಕನ್ನಡ ಬೇಕಂದರೆ ಕನ್ನಡ ಸೆಲೆಕ್ಟ್ ಮಾಡ್ಕೋಬೋದು, ಇಂಗ್ಲೀಷ್ ಬೇಕಂದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ನಾನು ಎಲ್ಲರಿಗೂ ಅರ್ಥ ಆಗಲಿ ಅಂತ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಅದರಿಂದ ಬಾಟಮ್ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಬರುತ್ತೆ ಸರ್ಚ್ ಟ್ರೆಕ್ ಅವೈಲಬಿಲಿಟಿ ಅಂತ. ಇಲ್ಲಿ ಬಂದರೆ ನೋಟ್ ಕೊಟ್ಟಿದ್ದಾರೆ ಒಂದು, ಟ್ರೆಕ್ ಶುಡ್ ಬಿ ಬುಕ್ಡ್ ಅಟ್ಲೀಸ್ಟ್ 2 days ಇನ್ ಅಡ್ವಾನ್ಸ್. ಫರ್ದರ್ ಅಡ್ವಾನ್ಸ್ ಬುಕ್ಕಿಂಗ್ಸ್ ಆರ್ ಅಲೌಡ್ ಓನ್ಲಿ ಅಪ್ ಟು 30 days. ಇದ್ರ ಮೀನಿಂಗ್ ಏನಂದರೆ, ಫಾರ್ ಎಕ್ಸಾಂಪಲಿಗೆ ನೀವು ಜನವರಿ 21st ಟಿಕೆಟ್ನ ಬುಕ್ ಮಾಡಬೇಕಾಗಿರುತ್ತೆ. ಟಿಕೆಟ್ನ ಬುಕ್ ಮಾಡಬೇಕಂದ್ರೆ ಅದು ಡಿಸೆಂಬರ್ 21st ಓಪನ್ ಆಗುತ್ತೆ ಆ ಬುಕ್ಕಿಂಗು. ಅಂದರೆ ಜನವರಿ 21st ಡಿಸೆಂಬರ್ 21st ಓಪನ್ ಆಗುತ್ತೆ. ಅಂದರೆ 30 days ಬಿಫೋರ್ ಬುಕ್ ಮಾಡ್ಬೋದು. ಮತ್ತು ಅದು ಬಂದು 19th ಎಕ್ಸ್ಪೈರ್ ಆಗುತ್ತೆ, ಅಂದರೆ ಬುಕ್ಕಿಂಗು ಕ್ಲೋಸ್ ಆಗುತ್ತೆ. ಅಂದರೆ 2 days ಮುಂಚೆನೇ ಬುಕ್ ಮಾಡಬೇಕು. ಇಫ್ ಇನ್ ಕೇಸ್ ನಿಮ್ಮದು ಸೀಟ್ ಅವೈಲಬಿಲಿಟಿ ಇದ್ದರೆ. ಸಮಟೈಮ್ಸು ಬುಕ್ಕಿಂಗ್ ಓಪನ್ ಆಗ್ತಿದೆ ಹಂಗೆ ಸೀಟು ಕ್ಲೋಸ್ ಆಗ್ಬೋದು. ಸೊ ಆದಷ್ಟು ನೀವು ಬುಕ್ಕಿಂಗ್ ಓಪನ್ ಆಗ್ತಿದ್ದಂಗೆ ಬುಕ್ ಮಾಡ್ಕೊಳ್ಳೋದು ಬೆಟರು. ಅಟ್ಲೀಸ್ಟು 1 week or 2 weeks ಬಿಫೋರ್ ಬುಕ್ ಮಾಡ್ಕೊಳ್ಳೋದು ಬೆಟರ್ ಇರುತ್ತೆ, ಇಲ್ಲಾಂದರೆ ಸೀಟ್ಸು ಕ್ಲೋಸ್ ಆಗಿಬಿಡುತ್ತೆ. ಇವಾಗ ಬನ್ನಿ ನೆಕ್ಸ್ಟು ಯಾವ ಥರ ಬುಕ್ ಮಾಡೋದಂತ ನೋಡೋಣ. ಇದು ಬಂದರೆ ಫಸ್ಟ್ ಒಂದು ಡಿಸ್ಟಿಕ್ ಅಂತಿದೆ, ಮತ್ತು ಟ್ರೆಕ್ ನೇಮ್ ಅಂತಿದೆ, ಇಲ್ಲಿ ಡೇಟ್ ಇದೆ. ಇದು ಬಂದು ನೀವು ಯಾವ ಡಿಸ್ಟಿಕಲ್ಲಿ ಟ್ರೆಕ್ಕಿಂಗ್ ಹೋಗ್ಬೇಕು ಅನ್ನೋದು, ಮತ್ತು ಟ್ರೆಕ್ ನೇಮ್ ಅಂದರೆ ನೀವು ಯಾವುದು ಟ್ರೆಕ್ಕಿಂಗ್ನ ಮಾಡಬೇಕು ಆ ಡಿಸ್ಟಿಕಲ್ಲಿ, ಪರ್ಟಿಕ್ಯುಲರ್ ಡಿಸ್ಟಿಕಲ್ಲಿ ಅಂತ. ಇದು ಡೇಟು, ನೀವು ಯಾವ ಡೇಟಲ್ಲಿ ಟ್ರೆಕ್ಕಿಂಗ್ನ ಮಾಡಬೇಕು ಅನ್ನೋದು ಇಲ್ಲಿ ಫೀಡ್ ಮಾಡಬೇಕಾಗುತ್ತೆ. ಫಸ್ಟ್ ಒಂದು ನೀವು ಟ್ರೆಕ್ಕಿಂಗ್ನ ಬುಕ್ ಮಾಡೋದಕ್ಕೆ ಮುಂಚೆ ನೀವು ಟ್ರೆಕ್ಕಿಂಗ್ ಪ್ಲೇಸು ಯಾವ ಡಿಸ್ಟಿಕಲ್ಲಿ ಐತೆ ಅಂತ ತಿಳ್ಕೊಂಡಿರಬೇಕು. ತಿಳ್ಕೊಂಡು ಬಂದು ಇಲ್ಲಿ ಫೀಡ್ ಮಾಡಬೇಕು. ನಾನೀಗ ಫಾರ್ ಎಕ್ಸಾಂಪಲಿಗೆ ಕುಮಾರಪುರದ ಟ್ರೆಕ್ಕಿಂಗ್ನ ಬುಕ್ ಮಾಡ್ತಿದ್ದೀನಿ. ಸೊ ನಾನು ಕುಮಾರಪುರದ ಬಂದು ಕೊಡಗಿನಲ್ಲಿರೋದು. ಸೊ ಕೊಡಗನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಟ್ರೆಕ್ಕಿಂಗ್ ಬಂದರೆ ಕೊಡಗು ಡಿಸ್ಟಿಕಲ್ಲಿ ಯಾವ ಟ್ರೆಕ್ಕಿಂಗ್ ಐತೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಆ ಟ್ರೆಕ್ಕಿಂಗ್ ಎಲ್ಲ ಲೀಸ್ಟ್ ಬರುತ್ತೆ. ಅದರಲ್ಲಿ ನಿಮ್ಗೆ ಯಾವ ಟ್ರೆಕ್ಕಿಂಗ್ ಬೇಕಂತ ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ನಾನು ಹೋಗ್ತಿರೋ ಟ್ರೆಕ್ಕಿಂಗ್ ಬಂದು ಸುಬ್ರಹ್ಮಣ್ಯ ಟು ಕುಮಾರಪರ್ವತ ಆ್ಯಂಡ್ ಕುಮಾರಪರ್ವತ ಟು ಸುಬ್ರಹ್ಮಣ್ಯ ಬ್ಯಾಕ್ ಆಗ್ತೀನಿ. ಸೊ ಅದಕ್ಕೆ ನಾನು ಇದನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಇದು ಟ್ರೆಕ್ ನೇಮು. ನೆಕ್ಸ್ಟ್ ಬಂದು ಡೇಟು ನಾನು ಬುಕ್ ಮಾಡ್ತಿರೋ ಡೇಟು ಡಿಸೆಂಬರ್ 21st ಬುಕ್ ಮಾಡ್ತಿದ್ದೀನಿ. ಸೊ ನಾನು 21st ಸೆಲೆಕ್ಟ್ ಮಾಡ್ತಿದ್ದೀನಿ. ಇಲ್ಲಿ 3 ಸೆಲೆಕ್ಟ್ ಮಾಡಿದ್ಮೇಲೆ ಚೆಕ್ ಅವೈಲಬಿಲಿಟಿ ಕೊಟ್ಟರೆ ಇಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಐತೆ ಅಂತ ಬರುತ್ತೆ ಇಲ್ಲಿ. ನೆಕ್ಸ್ಟು ಸ್ಟೆಪ್ 1 ಸೆಲೆಕ್ಟ್ ಸ್ಲಾಟ್ಸ್ ಅಂದರೆ ನೀವು ಎಷ್ಟು ಗಂಟೆಗೆ ಎಂಟರ್ ಆಗ್ತೀರಾ ಫಾರೆಸ್ಟ್ ಒಳಗಡೆ ಅಂತ. ಅಂದರೆ 7ಗೆ ಗೇಟ್ ಓಪನ್ ಆಗುತ್ತೆ ಫಾರೆಸ್ಟ್ ಗೇಟು. 7 to 10 ತನಕನೂ ಆಪ್ಷನ್ ಇರುತ್ತೆ ನಿಮಗೆ ಅಷ್ಟೊಳಗಡೆ ಎಂಟರ್ ಆಗಬೇಕು. ಅದ್ರ ಮೇಲೆ ನಿಮಗೆ ಎಂಟ್ರೆನ್ಸ್ ಕೊಡೋಲ್ಲ ಯಾವ ಫಾರೆಸ್ಟಲ್ಲೂ. ಅಂದರೆ ಈ ಪರ್ಟಿಕ್ಯುಲರ್ ಫಾರೆಸ್ಟಲ್ಲಿ ನಾನು ಸೆಲೆಕ್ಟ್ ಮಾಡಿರೋ ಫಾರೆಸ್ಟಲ್ಲಿ ನಿಮಗೆ ಬೇರೆ ಫಾರೆಸ್ಟ್ನ ಸೆಲೆಕ್ಟ್ ಮಾಡಿದಾಗ ಬೇರೆ ಬರ್ಬೋದು ಟೈಮಿಂಗ್ಸು. ಇಷ್ಟು ಡಿಪೆಂಡ್ಸ್ ಆನ್ ಫಾರೆಸ್ಟ್ ಆಗುತ್ತೆ. ಇದರಲ್ಲಿ ಬಂದು 193/300 ಅವೈಲೇಬಲ್ ಅಂತ ಐತೆ. ಇದರ ಮೀನಿಂಗ್ ಏನಂದರೆ 300 ಟೋಟಲ್ ಸೀಟ್ಸ್ ಇರುತ್ತೆ. ಟೋಟಲ್ ಸೀಟಲ್ಲಿ 193 ಸೀಟ್ಸ್ ಇನ್ನೂ ಪೆಂಡಿಂಗ್ ಇದೆ ಸ್ಲಾಟ್ಸು ಅಂತ. ಇವಾಗ ಬಂದು ಸ್ಲಾಟ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟು ಇಲ್ಲಿ ಬುಕ್ ನಾವು ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟು ವಿಸಿಟರ್ಸ್ನ ಆ್ಯಡ್ ಮಾಡೋ ಪೇಜಿಗೆ ಹೋಗ್ತೀವಿ. ಇಲ್ಲಿ ಬಂದರೆ ಫಸ್ಟು ಟೀಮ್ ಲೀಡರ್ ನೇಮ್ನ ಕೊಡಬೇಕಾಗುತ್ತೆ. ಅದಕ್ಕೂ ಮುಂಚೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಟಿಕೆಟ್ ಪ್ರೈಸ್ ಏನಿರುತ್ತೆ ಅಂದರೆ 18 and above ಅಂದರೆ 18 years and above ಇರೋರಿಗೆ 350 ಇರುತ್ತೆ. ವೀಕೆಂಡಲ್ಲೂ ಕೂಡ 350 ಇರುತ್ತೆ. ಯಾವಾಗ ಬಂದರೂ 350 ಇರುತ್ತೆ. ಆ್ಯಂಡ್ ಅಬೌಟ್ 12 years and ಲೆಸ್ ದೆನ್ 18 years ಅವರಿಗೆ 350 ಆ್ಯಂಡ್ ವೀಕೆಂಡ್ ಆಲ್ಸೋ 350 ಇರುತ್ತೆ. ಆದರೆ ಎಲ್ಲರಿಗೂ 350 ಇರುತ್ತೆ. ಮೇ ಬಿ ಬಿಲೋ 12 yearsಗೆ ಫ್ರೀ ಇರ್ಬೋದು ಅನಿಸುತ್ತೆ, ಅದಕ್ಕೆ ಏನು ಮೆನ್ಷನ್ ಮಾಡಿಲ್ಲ. ಫಸ್ಟಿಗೆ ವಿಸಿಟರ್ 1ನಲ್ಲಿ ನಿಮ್ಮ ಟೀಮ್ ಲೀಡರ್ ಇರ್ತಾರೆ, ಅವ್ರ ನೇಮ್ನ ಫೀಡ್ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟ್ ನೇಮಲ್ಲಿ ನಿಮ್ಮ ನೇಮ್ನೇ ಫೀಡ್ ಮಾಡಬೇಕು. ಆ್ಯಂಡ್ ಇಲ್ಲಿ ಗೌರ್ಮೆಂಟ್ ID ಬಂದರೆ ನಿಮ್ಮ ಯಾವ ಐಡಿನ ಕ್ಯಾರಿ ಮಾಡ್ತೀರಾ ಅಲ್ಲಿ ಫಾರೆಸ್ಟಿಗೆ ಒರಿಜಿನಲ್ ಕಾಪಿ ಅದನ್ನು ಇಲ್ಲಿ ಫೀಡ್ ಮಾಡಬೇಕು. ನೆಕ್ಸ್ಟ್ ಗೌರ್ಮೆಂಟ್ ID ನಂಬರ್ ಹಾಕಬೇಕು, ನೀವು ಯಾವುದನ್ನ ಸೆಲೆಕ್ಟ್ ಮಾಡಿರ್ತೀರ ಆ ನಂಬರು. ಆ್ಯಂಡ್ ನಿಮ್ಮ ಏಜು ಮತ್ತು ಜೆಂಡರ್ ಯಾವುದು, ಮೇಲ್ ಆರ್ ಫೀಮೇಲು, ಮತ್ತು ಮೊಬೈಲ್ ನಂಬರು ಇಷ್ಟನ್ನು ಹಾಕಬೇಕು. ನೀವೇನಾದರೂ ಒಬ್ಬರೇ ಹೋಗ್ತಿದ್ರೆ ಇದಿಷ್ಟು ಇನ್ಫಾರ್ಮೇಷನ್ನ ಫೀಡ್ ಮಾಡಿ
ನೆಕ್ಸ್ಟು ಗೆಟ್ OTP ಕೊಟ್ಟರೆ ಈ ನಂಬರಿಗೆ ನೀವೇನು ಫೀಡ್ ಮಾಡಿರ್ತೀರ ಆ ನಂಬರಿಗೆ OTP ಬರುತ್ತೆ. ಆ OTP ಫೀಡ್ ಮಾಡಿದರೆ ವೆರಿಫೈ ಆಗುತ್ತೆ. ವೆರಿಫೈ ಆದಮೇಲೆ ನೆಕ್ಸ್ಟು ಪ್ರೊಸೀಡ್ ಆ್ಯಂಡ್ ಪೇ ಕೊಟ್ಟರೆ ನೆಕ್ಸ್ಟು ಪೇಮೆಂಟ್ ಪೇಜಿಗೆ ಹೋಗುತ್ತೆ. ನೀವೇನಾದ್ರು ಟೀಮಲ್ಲಿ ಹೋಗ್ತಿದ್ರೆ ನಿಮ್ಮ ಇನ್ಫಾರ್ಮೇಷನ್ನ ಫೀಡ್ ಮಾಡಿದ್ಮೇಲೆ ನಿಮ್ಮ ಟೀಮೇಟ್ ಇನ್ಫಾರ್ಮೇಷನ್ನ ಫೀಡ್ ಮಾಡಬೇಕಾಗುತ್ತೆ. ಅದಕ್ಕೆ ಯಾಡ್ ವಿಸಿಟರ್ಸ್ನ ಕೊಟ್ಟರೆ ಇನ್ನೊಬ್ಬ ವಿಸಿಟರ್ಸ್ದು ಡೀಟೇಲ್ಸ್ ಬರುತ್ತೆ. ಇಲ್ಲಿ ಅಪ್ ಟು ನೀವು 10 ಮೆಂಬರ್ಸ್ದು ಟಿಕೆಟ್ನ ಬುಕ್ ಮಾಡ್ಬೋದು ಒಂದು ಟೀಮ್ ಲೀಡಿಂದ. ಇವಾಗ ಬನ್ನಿ ವಿಸಿಟರ್ಸ್ನ ಆ್ಯಡ್ ಮಾಡೋಣ. ವಿಸಿಟರ್ಸಲ್ಲಿ ಫೀಡ್ ಮಾಡಬೇಕಿದ್ರೂ ಸೇಮ್ ಪ್ರೊಸೀಜರ್ ಇರುತ್ತೆ. ಫಸ್ಟ್ ನೇಮು, ಗೌರ್ಮೆಂಟ್ ID ಯಾವ್ದನ್ನ ಕರೆ ಮಾಡ್ತೀರ ಅದನ್ನ ಹಾಕಬೇಕು, ಮತ್ತು ಏಜು, ಜೆಂಡರು, ಮೊಬೈಲ್ ನಂಬರ್ ಅವ್ರದ್ದು ಹಾಕಬೇಕು. ಇವಾಗ ನನ್ನ ಟೀಮೇಟ್ಸ್ದು ಎಲ್ಲರದ್ದು ಡೀಟೇಲ್ಸ್ನ ಫೀಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ OTP ವೆರಿಫಿಕೇಷನ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕು. ಅದಕ್ಕೂ ಮುಂಚೆ ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ಇಲ್ಲಿ ಮ್ಯಾಕ್ಸಿಮಮ್ 10 ಟಿಕೆಟ್ಸ್ನ ಬುಕ್ ಮಾಡ್ಬೋದು ಅಂತ, ಅದನ್ನೆಲ್ಲೇ ಮೆನ್ಷನ್ ಮಾಡಿದ್ದೀರ ನೋಡಿ. ಇಲ್ಲಿ ಮ್ಯಾಕ್ಸಿಮಮ್ 10 ಟಿಕೆಟ್ಸ್ನ ಬುಕ್ ಮಾಡ್ಬೋದು. ಇಫ್ ಇನ್ ಕೇಸ್ ಮೋರ್ ದನ್ 10 ಟಿಕೆಟ್ಸ್ ಬೇಕಂದರೆ 2 ಟೀಮಾಗಿ ಸ್ಪ್ಲಿಟ್ ಮಾಡ್ಕೊಂಡು 2 ಸಲ ಟಿಕೆಟ್ನ ಬುಕ್ ಮಾಡಬೇಕಾಗತ್ತೆ. ಇವಾಗ ನಾನು 7 ಟಿಕೆಟ್ಸ್ನ ಬುಕ್ ಮಾಡ್ತಿದ್ದೀನಿ. ಸೊ 7 ಟಿಕೆಟ್ಸ್ಗೆ ಟೋಟಲ್ 2450 ಆಗಿದೆ. ಆ್ಯಂಡ್ GST 0% ಇರುತ್ತೆ. GST ಎಲ್ಲ ನಾವೇನು 350 ಕೊಟ್ಟಿರ್ತೀವಿ ಟಿಕೆಟ್ ಪ್ರೈಸು, ಅದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಎಕ್ಸ್ಟ್ರಾ ಏನು ಪೇ ಮಾಡೋದು ನೆನ್ಸಿಟಿ ಇರಲ್ಲ. ಇವಾಗ ಗೆಟ್ OTPನ ಕ್ಲಿಕ್ ಮಾಡಿ OTPನ ತಗೊಳ್ತೀನಿ ಆ್ಯಂಡ್ OTPನ ವೆರಿಫೈ ಮಾಡ್ಕೊಳ್ತೀನಿ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನೀವು ಯಾರು ಟೀಮ್ ಲೀಡರ್ ಕೊಟ್ಟಿರ್ತೀರಾ ಅವ್ರದ್ದೇನು ನಂಬರ್ನ ಫಿಟ್ ಮಾಡಿರ್ತೀರಾ ಆ ನಂಬರಿಗೆ ಅಷ್ಟೇ OTP ಹೋಗುತ್ತೆ. ಸೊ ಇವಾಗ ನನ್ನ OTP ಬಂತು, ಎಂದಿಗೆ ನನ್ನ ಟೀಮ್ ಲೀಡರ್ನ ಕೊಟ್ಟಿದ್ದೆ, ನನಗೆ ಬಂತು OTP. ಸೊ OTPನ ಫೀಡ್ ಮಾಡ್ಕೊಳ್ತಿದ್ದೀನಿ. ಇವಾಗ ಫೀಡ್ ಮಾಡ್ಕೊಂಡು ವೆರಿಫೈ OTPನ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಇಲ್ಲಿ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂತು. ಇವಾಗ ನಮ್ಮ OTP ವೆರಿಫೈ ಆಗಿದೆ. ಇಲ್ಲಿ ಬಂದು ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಕೊಟ್ಟಿರ್ತಾರೆ. ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ರೀಡ್ ಮಾಡಿ ನಮ್ಗೆ ಅಕ್ಸೆಪ್ಟೇಬಲ್ ಇದ್ರಷ್ಟೇ ಇದನ್ನು ಮಾರ್ಕ್ ಮಾಡಿ ನೆಕ್ಸ್ಟ್ ಪ್ರೊಸೀಡ್ ಆಗ್ಬೋದು, ಇಲ್ಲಾಂದರೆ ಬ್ಯಾಕ್ ಹೋಗ್ಬೋದು. ಇವಾಗ ಬಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ರೀಡ್ ಮಾಡೋಣ. ಇದನ್ನು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳ್ಕೊಡಿ. ನೀವು ಫಾರೆಸ್ಟ್ ಒಳಗೆ ಹೋದ್ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿಮ್ಮ ಮೇಲೆ ಯಾವುದೇ ಜವಾಬ್ದಾರಿನ ತಗೊಳ್ಳಲ್ಲ. ಅಂದರೆ ನೀವು ಹೊರಗಡೆ ಹೋದ್ಮೇಲೆ ನಿಮ್ಮ ಓನ್ ರಿಸ್ಕಲ್ಲಿ ಹೋಗಬೇಕು. ಅಲ್ಲಿ ವೈಲ್ಡ್ ಅನಿಮಲ್ಸಿಂದ ಆಗ್ಬೋದು, ನಿಮ್ಮಿಂದನೇ ಆಗ್ಬೋದು. ಏನಾರ ನಿಮಗೆ ಡ್ಯಾಮೇಜಸ್ ಆದರೆ, ಏನಾದ್ರು ಲಾಸ್ ಆದರೆ ಇದಕ್ಕೆ ಯಾವುದೇ ಜವಾಬ್ದಾರಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಗೊಳ್ಳಲ್ಲ. ಸೊ ನಿಮ್ಮ ಓನ್ ರಿಸ್ಕಲ್ಲಿ ಹೋಗಬೇಕು ಅಷ್ಟೇ ಇಲ್ಲಿ ಮೆನ್ಷನ್ ಮಾಡಿರೋದು. ಸೊ ಇದು ಅಕ್ಸೆಪ್ಟೇಬಲ್ ಇದ್ದರೆ ಅಷ್ಟೇ ಹೋಗಿ ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಎಕ್ಸಿಟ್ ಆಗಿ ನಿಮ್ಮ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇವಾಗ ಬನ್ನಿ ಪೇಮೆಂಟ್ ಪೇಜ್ಗೆ ಹೋಗಿ ಹೇಗೆ ಪೇ ಮಾಡೋದಂತ ನೋಡೋಣ. ನಾನಿವಾಗ ಅಕ್ಸೆಪ್ಟ್ ಮಾಡ್ತೀನಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ. ಟಿಕ್ ಮಾಡಿ ಪ್ರೊಸೀಡ್ ಟು ಪೇನ ಕೊಡ್ತಿದ್ದೀನಿ. ಅದಕ್ಕೂ ಮುಂಚೆ ಒಂದ್ಸಲ ನಂಬರ್ ಆಫ್ ವಿಸಿಟರ್ಸು ಕರೆಕ್ಟ್ ಇದ್ದಾರೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡು ಪ್ರೊಸೀಡ್ ಟು ಪೇ ಕೊಡೋಣ. ಏನೋ ಟೆಕ್ನಿಕಲ್ ಎರರ್ ಬಂತು, ಜಸ್ಟ್ ಓಕೆ ಕೊಡೋಣ. ಇವಾಗ ನಾವು ಪೇಮೆಂಟ್ ಪೇಜಿಗೆ ಬಂದ್ವಿ. ಇಲ್ಲಿ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, UPI, ವ್ಯಾಲೆಟ್ ಎಲ್ಲ ಅಕ್ಸೆಪ್ಟೇಬಲ್ ಇರುತ್ತೆ. ಸೊ ನಿಮ್ಗೆ ಯಾವುದು ಕಂಫರ್ಟಬಲ್ ಇರುತ್ತೆ ಅದನ್ನು ಫೀಡ್ ಮಾಡಿ ಪೇಮೆಂಟ್ನ ಮಾಡ್ಬೋದು. ನಾನು ನನ್ನ ಕ್ರೆಡಿಟ್ ಕಾರ್ಡಿಂದ ಪೇ ಮಾಡ್ತಿದ್ದೀನಿ. ಸೊ ಕ್ರೆಡಿಟ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡು ನನ್ನ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ನ ಫೀಡ್ ಮಾಡ್ತಿದ್ದೀನಿ. ಇಲ್ಲಿ ನನ್ನ ಕಾರ್ಡ್ ಡೀಟೇಲ್ಸಿಂದ ಫೀಡ್ ಮಾಡಿದ್ದೀನಿ. ಇವಾಗ ಪೇನವನ್ನು ಕ್ಲಿಕ್ ಮಾಡ್ತಿದ್ದೀನಿ. ನನ್ನ ಪೇಮೆಂಟ್ ಪೇ ಆಯಿತು. ಇವಾಗ ಬುಕ್ಕಿಂಗ್ ಖಚಿತಪಡಿಸಲಾಗಿದೆ ಅಂತ ನೋಟಿಫಿಕೇಶನ್ ಬಂದಿದೆ, ಅಂದರೆ ನಮ್ಮ ಟಿಕೆಟ್ ಸಕ್ಸಸ್ಫುಲಿ ಬುಕ್ ಆಗಿದೆ ಅಂತ. ಇನ್ನು ನಮ್ಮ ಟಿಕೆಟ್ ಡೀಟೇಲ್ಸ್ ಮತ್ತು ವಿಸಿಟರ್ಸ್ ಡೀಟೇಲ್ಸ್ ಬೇಕಂದರೆ ಇಲ್ಲಿ ಬ್ಲೂ ಕಲರ್ ಬಾಕ್ಸ್ ಇದ್ರಲ್ಲ, ಅಲ್ಲಿ ಕ್ಲಿಕ್ ಮಾಡಿದರೆ ಬರುತ್ತೆ. ಇಲ್ಲಿ ಬಂದರೆ ವಿಸಿಟರ್ಸ್ ಡೀಟೇಲ್ಸ್ನ ನೋಡ್ಬೋದು, ನಮ್ಮ ಟಿಕೆಟ್ ಡೀಟೇಲ್ಸ್ನ ನೋಡ್ಬೋದು, ಮತ್ತು ಟಿಕೆಟ್ ಕ್ಯಾನ್ಸಲ್ ಮಾಡಬೇಕಂದ್ರೆ ಇಲ್ಲಿ ಬಂದು ಕ್ಯಾನ್ಸಲ್ ಮಾಡ್ಬೋದು. ಸೊ ನಿಮ್ಮ ಟಿಕೆಟ್ ಮ್ಯಾನೇಜ್ಮೆಂಟ್ ಇಲ್ಲಿ ಇರುತ್ತೆ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತಷ್ಟು ಇದೇ ಥರದ ಟ್ರಾವೆಲ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಆ್ಯಂಡ್ ಟ್ರಾವೆಲ್ ಸ್ಟೋರೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಯಾವುದಾದ್ರೂ ಒಂದು ಹೊಸ ಪ್ಲೇಸಲ್ಲಿ ಸಿಗೋಣ, ಇಲ್ಲ ಹೊಸ ಇನ್ಫಾರ್ಮೇಷನ್ ಜೊತೆ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಬೈ ಬೈ, ಟೇಕ್ ಕೇರ್.